ಅವಳು 3 ತಿಂಗಳೆಲ್ಲ ಹೋಗ್ಬಿಟ್ಟಿದ್ಲು. PGಲಿ ಇದ್ಲು ಅಂತ ಅವ್ರ ಅಮ್ಮ ಮುಚ್ಚಾಕಿದ್ಲು, ಕರ್ಕೊಂಬಂದು ಅವಳೇ ಇಟ್ಕೊಂಡಿದ್ಲು. ಅದು ಭಾನುವಾರ ರಾತ್ರಿ 11 ಗಂಟೆ ಸಮಯ. ಇಡೀ ಏರಿಯಾ ಸದ್ದಿಲ್ಲದೆ ನಿದ್ದೆಗೆ ಜಾರ್ತಾ ಇತ್ತು. ಆದರೆ ಆ ಮನೆಯಲ್ಲಿ ಮಾತ್ರ ಸಾಕ್ಷಾತ್ ಕಾಳರಾತ್ರಿಯೇ ತಾಂಡವವಾಡ್ತಿತ್ತು. ಹೆತ್ತ ಮಗುವಿನ ತೊದಲು ನುಡಿಗೆ, ಗಂಡನ ಪ್ರೀತಿಗೆ ತಣ್ಣೀರೆರಚಿದ ಆಕೆ ಗಂಡ ಮತ್ತು 5 ವರ್ಷದ ಮುಗ್ಧ ಕಂದಮ್ಮನನ್ನ ಅತೀ ಕ್ರೂರವಾಗಿ ಕೊಂದಿದ್ದಾಳೆ. ಬೆಳಗ್ಗೆ ಎದ್ದು ಅಯ್ಯೋ ನನ್ನ ಗಂಡ ಮಗು ಸತ್ ಹೋದ್ರು ಅಂತ ಕಣ್ಣೀರು ಸುರಿಸುತ್ತಾ ನಾಟಕವಾಡಿದ ಆ ಕಟುಕಿಯ ಅಸಲಿ ಮುಖವಾಡ ಈಗ ಕಳಚಿ ಬಿದ್ದಿದೆ. ಅದು ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣವಾರದ ಗುಡ್ಡೆ ಬಸವಪುರ. 33 ವರ್ಷದ ಅಭಿನಂದನನ್ನು ಶ್ರಮಜೀವಿ. ತನ್ನ 5 ವರ್ಷದ ಮುದ್ದಾದ ಮಗ ಯದುವೀರ್ ಹಾಗೂ ಪತ್ನಿ ಹರಿಣಿ ಜೊತೆ ಸಂಸಾರ ನಡೆಸ್ತಾ ಇದ್ರು. ಆದರೆ ಕೆಲವು ತಿಂಗಳುಗಳ ಹಿಂದೆ ಹರಿಣಿ ಬೇರೊಬ್ಬನ ಜೊತೆ ಓಡಿ ಹೋಗಿದ್ಲು. 3 ತಿಂಗಳ ಬಳಿಕ ಹಿರಿಯರು ಪಂಚಾಯಿತಿ ಮಾಡಿ ಇನ್ಮುಂದೆ ಚೆನ್ನಾಗಿರುವಂತ ಬುದ್ಧಿ ಹೇಳಿ ವಾಪಸ್ ಕಳಿಸಿದ್ರು. ಮುಗ್ಧ ಗಂಡ ಅಭಿನಂದನ್ ಹೆಂಡತಿ ತಿದ್ದಿಕೊಳ್ತಾಳೆ ಅಂತ ಕ್ಷಮಿಸಿ ಮನೆಗೆ ಸೇರಿಸಿಕೊಂಡಿದ್ರು. ಆದರೆ ಕ್ಷಮಿಸಿ ಮನೆಗೆ ಸೇರಿಸಿಕೊಂಡಿದ್ದೇ ತನ್ನ ಪಾಲಿಗೆ ಮರಣ ಶಾಸನವಾಗುತ್ತೆ ಅಂತ ಆ ಮುಗ್ಧ ಗಂಡನಿಗೆ ಗೊತ್ತಿರಲಿಲ್ಲ. ಗಂಡನಿಗೆ ಚಟ್ಟ ಕಟ್ಟಿ ಪ್ರಿಯಕರನ ಜೊತೆ ಸುಖವಾಗಿರಬೇಕು ಅನ್ನೋ ದುರಾಸೆ ಆಕೆಯ ಕಣ್ಣು ಮುಚ್ಚಿಸಿತ್ತು. ಭಾನುವಾರ ರಾತ್ರಿ 11 ಗಂಟೆ. ಎಲ್ಲವೂ ಪಕ್ಕ ಪ್ಲಾನ್ ಪ್ರಕಾರವೇ ನಡೀತಾ ಇತ್ತು. ಪ್ರಿಯಕರ ವಿನಯ್ ಮನೆಗೆ ಬರುವ ಮುನ್ನವೇ ಸಾಕ್ಷಿ ಸಿಗಬಾರ್ದೆಂದು ಹರಿಣಿ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಆಫ್ ಮಾಡಿದ್ಲು. ಮನೆಗೆ ಪ್ರಿಯಕರ ಕಾಲಿಡ್ತಾ ಇದ್ದಂತೆ ಇಬ್ಬರು ಸೇರಿ ಗಾಢ ನಿದ್ರೆಯಲ್ಲಿದ್ದ ಅಭಿನಂದನ್ ಮೇಲೆ ಎರಗಿ ಬಿದ್ರು. ಮನೆಯಲ್ಲಿದ್ದ ದಪ್ಪನೆಯ ಸೌಟ್ನಿಂದ ಅಭಿನಂದನ್ ತಲೆಗೆ ಸತತವಾಗಿ ಬಾರಿಸಿದ್ರು. ರಕ್ತದ ಮಡುವಿನಲ್ಲಿ ಅಭಿನಂದನ್ ಜೀವ ಬಿಟ್ಟಿದ್ದಾರೆ. ತಂದೆಯನ್ನ ತಾಯಿಯೇ ಹೊಡೆದು ಕೊಲ್ತಾ ಇದ್ದ ಆ ಭೀಕರ ದೃಶ್ಯವನ್ನ ಮೂಲೆಯಲ್ಲಿದ್ದ 5 ವರ್ಷದ ಪುಟ್ಟ ಕಂದಮ್ಮ ಯದುವೀರ್ ಕಣ್ಣಾರೆಯಾಗಿ ನೋಡ್ತಾ ನಿಂತಿದ್ದ. ಕಣ್ಣೆದರೆ ಅಪ್ಪ ಹೆಣವಾಗಿದ್ದನ್ನ ಕಂಡು ಬೆಚ್ಚಿ ಬಿದ್ದಿದ್ದ ಆ ಮಗುವನ್ನ ನೋಡಿ ಆ ರಾಕ್ಷಸಿಗೆ ಕನಿಕರ ಬರಬೇಕಾಗಿತ್ತು. ಆದ್ರೆ ಇವನು ನಾಳೆ ನಮಗೆ ತೊಂದರೆ ಕೊಡ್ತಾನೆ ಅನ್ನೋ ಭಯದಿಂದ ಹೆತ್ತ ಕರುಳಿನ ಕೂಗಿಗೂ ಬೆಲೆ ಕೊಡದೆ ಆ ಮುಗ್ಧ ಕಂದಮ್ಮನ ಮೂಗು ಬಾಯಿ ಮುಚ್ಚಿ ಉಸಿರು ಕಟ್ಟಿಸಿ ಸಾಯಿಸಿ ಬಿಟ್ಟಿದ್ದಾರೆ. ಆ ಪುಟ್ಟ ಕಂದ ಅಮ್ಮ ಅಂತ ಕೂಗೋದಕ್ಕೂ ಅವಕಾಶ ಕೊಡದೆ ಜೀವ ತೆಗೆದಿದ್ದಾಳೆ ಈ ಪಾತಕಿ. ಕೊಲೆಯಾಗ್ತಾ ಇದ್ದಂತೆ ಪ್ರಿಯಕರ ವಿನಯ್ ಅಲ್ಲಿಂದ ಕಾಲ್ಕೆತ್ತಿದ್ದಾನೆ. ಆನಂತರ ಹರಿಣಿ ಆಡಿದ ಆಟ ರೋಮಾಂಚನಗೊಳಿಸುವಂಥದ್ದು. ರಕ್ತದ ಮಡುವಿನಲ್ಲಿದ್ದ ಗಂಡನ ಬಟ್ಟೆಗಳನ್ನು ಬದಲಾಯಿಸಿದ್ಲು. ಇಡೀ ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನು ತೊಳೆದು ಕ್ಲೀನ್ ಮಾಡಿದ್ಲು. ರಕ್ತವಾದ ಬಟ್ಟೆಗಳನ್ನು ರಾತ್ರೋರಾತ್ರಿ ಒಗೆದು ಒಣಗಿಸಿದ್ಲು. ಕೊನೆಗೆ ಅಪ್ಪ ನಿದ್ದೆಯಲ್ಲಿ ಮಗುವಿನ ಮೇಲೆ ಮಲಗಿದ್ದಕ್ಕೆ ಮಗು ಉಸಿರುಗಟ್ಟಿ ಸತ್ತಿದೆ. ಬೆಳಗ್ಗೆ ನೋಡಿದಾಗ ಗಂಡನ ಕಿವಿಯಲ್ಲಿ ರಕ್ತ ಬರ್ತಾ ಇತ್ತು. ಅದಕ್ಕೆ ಅರಶಿನ ಹಚ್ಚಿದೆ ಅಂತ ಹೊಸ ಕತೆ ಕಟ್ಟಿ ನಾಟಕವಾಡಿದ್ಲು. ಆದರೆ ಸ್ಥಳಕ್ಕೆ ಬಂದ ಚಿಕ್ಕಬಾಣವರ ಪೊಲೀಸರಿಗೆ ಇದು ಸಹಜ ಸಾವಲ್ಲ, ಪಕ್ಕ ಕೊಲೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇತ್ತು. ಹರಿಣಿಯನ್ನ ವಶಕ್ಕೆ ಪಡೆದ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ಆರಂಭಿಸ್ತಾ ಇದ್ದಂತೆ ಈ ಕಿಲಾಡಿ ಹೆಂಡತಿಯ ಅಸಲಿ ನಾಟಕ ಬಯಲಾಯಿತು. ಇದ್ದು 3 ತಿಂಗಳು ಮಗುನ ತಗೊಂಡೋಗಿ ನಾದಿ ಮನೆ ಬಿಟ್ಬಿಟ್ಟು ಪಾತ್ರೆ ತೊಳ್ದು ಬರ್ತೀನಿ ಅಂತ ಬಂದು 3 ತಿಂಗಳೆಲ್ಲ ಹೊಂಟೋಗ್ಬಿಟ್ಟಿದ್ಲು. ಹೋಗಿ ಅವ್ರ ತಾಯಿ ಮನೆ ಕರ್ಕೊಂಡೋಗಿ ಇರಿಸ್ಕೊಂಡಿದ್ರು. ಹಳ್ಳಿನ್ಗೆ ಹೇಳ್ಕೊಂಡು ಇಲ್ಲಪ್ಪ ಬದಲಾಯಿಸಿ ಡ್ರೈವರ್ಸ್ ಕೊಡ್ತೀನಿ ಕೇಳ್ಕೊಂಡಿದ್ಲು. ಒಳ್ಳೇದಾಗುತ್ತೆ ಅಂತ ಕರ್ಕೊಂಡ್ಬಂದು ಇಟ್ಕೊಂಡಿದ್ರು ಅವ್ರಮ್ಮ. ಇವಾಗ ಮನೆ 2 ತಿಂಗಳು 3 ತಿಂಗಳಾಯ್ತು ಬಂದು ಇವಾಗ 2 ತಿಂಗಳಲ್ಲಿ ಕಳಿಸ್ಕೊಟ್ಲು ಅವ್ರಮ್ಮ. ಫಸ್ಟ್ ಯಾರ ಜೊತೆ ಹೋಗಿದ್ಲೇನೋ PGಲಿದ್ದಾಳೆ ಅಂತ ಅವ್ರಮ್ಮ ಎಲ್ಲ ಮುಚ್ಚಾಕೊಂಡ್ಬಂದ್ಲು. ನಿನ್ನೆ ಊರಿಗೆ ಹೋಗಿ ಬಂದಿದ್ದಾನೆ ಅವನು. ನಮ್ಮ ಬೀಗ ಮನೆ ಹಬ್ಬಕ್ಕೆ ಹೋಗಿ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದು ಏನು ಮಾಡಿದ್ರು ಏನು ಅಂತ. ಮಗು ಮಾತ್ರ ತುಂಬ ಚುರುಕಾಗಿದೆ. ಮಗು ತುಂಬ ಚೆನ್ನಾಗಿ ಯಾರು ಏನು ಮಾಡಿದ್ರು ಚೆನ್ನಾಗಿ ಹೇಳೋದು. ಮಗು ಅವರೇ ಮಾಡಿದ್ರು. ಅವ್ರ ಮನೆಯವ್ರು ಅಷ್ಟೇ. ಅವ್ರು 3 ತಿಂಗಳೆಲ್ಲ ಹೋಗ್ಬಿಟ್ಟಿದ್ಲು. PGಲಿ ಇದ್ಲು ಅಂತ ಅವ್ರ ಅಮ್ಮ ಮುಚ್ಚಾಕಿದ್ಲು, ಕರ್ಕೊಂಬಂದು ಅವಳೇ ಇಟ್ಕೊಂಡಿದ್ಲು. ದಿನ ನಮ್ಮ ಚಿಕ್ಕಬಾಣವರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಈ ಕೊಲೆ ಪ್ರಕರಣದಲ್ಲಿ ಮೃತ ಅಭಿನಂದನ್ ಮತ್ತು ಆತನ 4 ವರ್ಷದ ಮಗ ಇಬ್ಬರು ಕೊಲೆ ಆಗಿದೆ ಅಂತೇಳಿ ಅವರ ತಾಯಿಯವರು ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮೃತನ ಪತ್ನಿ ಹರಿಣಿಯನ್ನು ನಾವು ವಿಚಾರಣೆ ಮಾಡಿದಾಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಸಂಡೇ ರಾತ್ರಿಯಲ್ಲಿ ಆಕೆಗೆ ಪರಿಚಯ ಇರುವಂತಹ ಒಬ್ಬ ವಿನಯ್ ಕುಮಾರ್ ಎನ್ನುವನ್ನ ಕರ್ಕೊಂಡ್ಬಂದು
ಈ ಹರಿಣಿ ಮತ್ತು ವಿನಯ್ ಕುಮಾರ್ ಇಬ್ಬರೂ ಸೇರಿ ಈ ಅಭಿನಂದನ್ನು ಕತ್ತು ಹಿಸ್ಕಿ ಮತ್ತು ಸ್ಮಾದರ್ ಮಾಡಿ ಕೊಲೆ ಮಾಡಿರೋದಾಗಿ ತಿಳಿಸಿರ್ತಾರೆ. ಸೊ ನಂತರ ಮಗು ಕೂಡ ಈ ಒಂದು ಘರ್ಷಣೆ ನಡೆಯಬೇಕಾದ್ರೆ ಇದ್ದಿತ್ತು. ಸೊ ಆದ್ದರಿಂದ ಮಗುವನ್ನು ಕೂಡ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾರೆ. ಸೊ ವಿನಯ್ ಕುಮಾರನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡು ಆತನನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ. ಸೊ ಆತ ಕೂಡ ಈ ಘಟನೆ ನಡೆದಿರೋದ್ರ ಬಗ್ಗೆ, ಅದರಲ್ಲಿ ಆತನ ಇನ್ವಾಲ್ವ್ಮೆಂಟ್ ಇರೋದ್ರ ಬಗ್ಗೆ ತಿಳಿಸಿರ್ತಾನೆ. ಹೇಗೆ ಪರಿಚಯ ಕೊಲೆ ಮಾಡಿದ್ದೇನಕ್ಕೆ ಮತ್ತೆ ಅವನಿಗೂ ಇವಳಿಗೂ ಏನು? ಸೊ ಈ ಅಭಿನಂದನ್ ಮತ್ತು ಹರಿಣಿ 2021ರಲ್ಲಿ ಮದುವೆ ಆಗಿರ್ತಾರೆ. ಒಂದು 2 ವರ್ಷದ ನಂತರ, ಮದುವೆ ಆದ ನಂತರ ಅವರಿಬ್ಬರ ನಡುವೆ ಸುಮಾರು ವಿಚಾರಗಳಿಗೆ ಜಗಳ ಆಗ್ತಾ ಇರ್ತದೆ. ಬಹಳ ಫ್ರೀಕ್ವೆಂಟ್ ಆಗಿ ಜಗಳ ಆಗ್ತಾ ಇರ್ತಾರೆ. ಈ ಶುಕ್ರವಾರ, ಈ ಕೊಲೆ ಆಗೋಕ್ಕೆ 2 ದಿನದ ಹಿಂದೆ ಶುಕ್ರವಾರ ಪತಿ ಪತ್ನಿಯರ ನಡುವೆ ಜಗಳ ಆಗಿರ್ತದೆ. ನಂತರ ಶನಿವಾರ ಬೆಳಿಗ್ಗೆ ಆಕೆಯನ್ನು ತವ್ರ ಮನೆಗೆ ಬಿಟ್ಟು, ಅಲ್ಲೇ ದಾಸರಹಳ್ಳಿಯಲ್ಲಿ ತವ್ರ ಮನೆ ಇರ್ತದೆ, ಅಲ್ಲಿ ಬಿಟ್ಟು ಆತ ತನ್ನ ತಾಯಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಯಿಯನ್ನು ನೋಡಕ್ಕೆ ಹೋಗಿರ್ತಾನೆ. ಸಂಡೇ ಸಂಜೆ ರಿಟರ್ನ್ ಬಂದು ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬಂದಿರ್ತಾರೆ. ಈಕೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಶುಕ್ರವಾರ ಈ ಘಟನೆ ಆದ ನಂತರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ವಿನಯ್ ಕುಮಾರ್ ಜೊತೆ ಮಾತಾಡಿಕೊಂಡು ಇಬ್ಬರು ಪ್ಲ್ಯಾನ್ ಮಾಡಿ ನೈಟಲ್ಲಿ ಈತ ನಿದ್ದೆ ಮಾಡಿದ ತಕ್ಷಣ ಆತನನ್ನು ಕರೆಸ್ಕೊಂಡು ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ. ಪ್ರಿಯಕರ್ನ ಜೊತೆ ಸೇರಿ ಗಂಡ ಮತ್ತು ಕಂದಮ್ಮನನ್ನ ಕೊಲೆ ಮಾಡಿದ್ದನ್ನ ಎಳೆ ಎಳೆಯಾಗಿ ಒಪ್ಪಿಕೊಂಡಿದ್ದಾಳೆ ಪಾಪಿ ಹರಿಣಿ. ಸದ್ಯ ಹರಿಣಿ ಜೈಲು ಪಾಲಾಗಿದ್ದು, ತಲೆಮರೆಸಿಕೊಂಡಿರುವ ಪಾಪಿ ವಿನಯ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕಾಮದ ಕಣ್ಣಿಗೆ ಹೆತ್ತ ಮಗು ಮತ್ತು ಗಂಡ ಬಲಿಯಾಗಿದ್ದು ನಿಜಕ್ಕೂ ದುರಂತ. ಅವ್ರು 3 ತಿಂಗಳೆಲ್ಲ ಹೋಗ್ಬಿಟ್ಟಿದ್ಲು. PG ಲಿ ಇದ್ಲು ಅಂತ ಅವ್ರ ಅಮ್ಮ ಮುಚ್ಚಾಕಿದ್ಲು. ಕರ್ಕೊಂಬಂದು ಅವಳೇ ಇಟ್ಕೊಂಡಿದ್ಲು.